ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ 8ನೇ ಕಂತಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚೌಕಿ ಪುರಾಣ ಇಂದಿನ ಅತಿಥಿ ಕಟ್ಟಿಯಂಗಡಿ ಶ್ರೀ ಸಿದ್ಧಿವಿನಾಯಕ ಹಾಗೂ ಮೆಕ್ಕೆಕಟ್ಟೆ ಮೇಳದ ವ್ಯವಸ್ಥಾಪಕ ರಂಜಿತ್ ಕುಮಾರ್ ಶೆಟ್ಟಿ ಒಕ್ವಾಡಿ. ಯಕ್ಷರಂಗ ಎಲ್ಲ ಮಧ್ಯದ ಅರಿವಿನ ರಂಜಿತ್ ಕುಮಾರ್ ಶೆಟ್ಟಿ ಮೊನ್ನೆ ತನಕ ಉಪನ್ಯಾಸಕ ವೃತ್ತಿ ಮೇಳದ ಉಸ್ತುವಾರಿ ನೋಡಿಕೊಳ್ಳುವ ಎರಡೆರಡು ಹೊಣೆ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ನೊಂದ ಅತಿಥಿ ಉಪನ್ಯಾಸಕರ ಪರವಾಗಿ ಗಟ್ಟಿ ಧ್ವನಿ ಸೇರಿಸಿದ್ದರು. ಮೇಳ ಯಜಮಾನಿಕೆ ಅಷ್ಟೇ ಅಲ್ಲ, ಬಣ್ಣ ಹಚ್ಚುವುದು ಗೊತ್ತು, ಚಕ್ಕಲ ಮಕ್ಕಳು ಹಾಕಿ ಕೂಟದಲ್ಲಿ ನಿರ್ಗಳ ಮಾತನಾಡಬಲ್ಲರು. ಯಜಮಾನರಾಗಿ ಕಲಾವಿದರ ಸಂಕಷ್ಟ, ಸಮಸ್ಯೆ, ಅಸಹಜ ಬದುಕಿನ ಸ್ಪಷ್ಟ ಅರಿವಿದೆ. ಮೇಳಗಳ ಮುನ್ನಡೆಸುವ ಹೊಣೆ, ಆಟಗಳ ಹೊಂದಾಣಿಕೆ, ಕಲಾವಿದರ ರೇಖಾರೇಖೆ, ಹೀಗೆ ಹಲವು ಮೊದಲುಗಳ ಸ್ಪಷ್ಟತೆ ಇದೆ. ಮೇಳ ನಡೆಸುವ ಸಂಕಷ್ಟ, ಕಲಾವಿದರ ಹೊಣೆ, ವ್ಯವಸ್ಥೆ, ನೋವು ನಲಿವುಗಳ ಬಗ್ಗೆ ರಂಜಿತ್ ಕುಮಾರ್ ಶೆಟ್ಟಿ ಮಾತನಾಡಿದ್ದಾರೆ. ಹಾಗಾದರೆ ಮತ್ತೇಕೆ ತಡ, ಕೇಳಿಕೊಂಡು ಬರೋಣ ಬನ್ನಿ. ನಮಸ್ಕಾರ. ಯಕ್ಷಗಾನ ಮೇಳವನ್ನು ನಡೆಸುವ ಯಜಮಾನನಾಗಿ ನನ್ನಲ್ಲಿ ಅಭಿಪ್ರಾಯವನ್ನು ಹೇಳುವುದಕ್ಕೆ ನೀವು ಕೇಳ್ತಾ ಇದ್ದೀರಿ. ಯಜಮಾನಿಕೆ ನೆಲೆಯಲ್ಲಿ ಮೇಳವನ್ನು ನಡೆಸುವ ಸವಾಲುಗಳನ್ನು ಹೇಳಲಿಕ್ಕೆ ಹೊರಟ್ರೆ ಅದೊಂದು ಮುಗಿಯದ ಕತೆ. ಈ ಯಕ್ಷಗಾನ ಮೇಳವನ್ನು ಕರಾವಳಿಯಲ್ಲಿ ಯಾರು ನಡೆಸ್ತಾರೋ ಅವರನ್ನು ಮೇಳದ ಯಜಮಾನ ಅಂತ ಕರೆಯುವುದು ರೂಢಿ. ಯಾಕೆ ಈ ಪರಿಪಾಠ ಬಂತು ಅಂತಂದರೆ, ಕಲಾವಿದರನ್ನು ನಾವು ಯಾವಾಗ ನಮ್ಮ ಮೇಳಕ್ಕೆ ಅಂತ ಮಾಡಿಕೊಳ್ತೇವೋ ಆ ಸಂದರ್ಭದಲ್ಲಿ ನಮಗೆ ಕಲಾವಿದನ ಸರ್ವಾಂಗೀಣ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ನಾವು ಆ ಜವಾಬ್ದಾರಿಯನ್ನು ನಾವು ತಗೊಳ್ಬೇಕಾಗ್ತದೆ ಅನ್ನೋದು ನನ್ನ ಯೋಚನೆ. ಯಾಕಂದರೆ ಒಬ್ಬ ಕಲಾವಿದ ನಮ್ಮನ್ನು ನಂಬಿಕೊಂಡು ನಮ್ಮ ಮೇಳಕ್ಕೆ ಸೇರ್ಪಡೆ ಆಗ್ತಾನೆ ಅಂತಂದರೆ ಅವರಿಗೆ ಎಲ್ಲ ರೀತಿಯಲ್ಲೂ ನಾವು ಅವರ ಅಭಿವೃದ್ಧಿಗೆ ಶ್ರಮಿಸುವವರಾಗಿ ಅವ್ರಿಗೆ ಕಾಣ್ತೇವೆ. ಹಾಗಾಗಿ ನಾವು ಸಹ ಹಾಗೆ ಅವ್ರ ಬಗ್ಗೆ ಬಹಳ ಕಾಳಜಿಯಿಂದ, ಅವರ ಪ್ರತಿಭೆಯನ್ನು ಹೊರತರುವುದರಿಂದ ಹಿಡಿದು ಅವರ ಆರ್ಥಿಕ ಪರಿಸ್ಥಿತಿ, ಅವರ ಕೌಟುಂಬಿಕ ಸಮಸ್ಯೆ, ಸವಾಲುಗಳನ್ನು ಸಹ ನಾವು ಕೆಲವೊಮ್ಮೆ ಅದನ್ನು ನಿವಾರಿಸಬೇಕಾದ, ಅದಕ್ಕೆ ಅವರಿಗೆ ಸಂತೈಸಬೇಕಾದ ಹೊಣೆಗಾರಿಕೆಯನ್ನು ಸಹ ನಾವು ಹೊತ್ಕೊಂಡಿರ್ತೇವೆ. ಮತ್ತು ಇವತ್ತಿಗೂ ಸಹ ಎಷ್ಟೇ ಆಧುನಿಕವಾಗಿ ಬೆಳೆದರೂ ಕಲಾವಿದರ ಪರಿಸ್ಥಿತಿ ಅನ್ನುವುದು ತೀರಾ ಬದಲಾಗಿಲ್ಲ ಅಂತ ನನ್ನ ಅನಿಸಿಕೆ. ಕೆಲವು ಕಲಾವಿದರು ಆರ್ಥಿಕವಾಗಿ ಸುದೃಢರಾಗಿ ತಮ್ಮ ಜವಾಬ್ದಾರಿಯನ್ನು, ತಮ್ಮ ಸವಾಲುಗಳನ್ನು ಎದುರಿಸಲಿಕ್ಕೆ ಸನ್ನದ್ಧರಾಗಿ ಬೆಳೆದಿದ್ದಾರೆ. ಆದರೆ ಎಲ್ಲ ಕಲಾವಿದರನ್ನು ಆ ಪರಿಧಿಯಲ್ಲಿ ನೋಡಲಿಕ್ಕೆ ಆಗೋದಿಲ್ಲ. ಮತ್ತು ಅವರಿಗೆ ಬೇಕಾದ ವ್ಯವಸ್ಥೆಗಳು, ಈ ಯಕ್ಷಗಾನ ಪ್ರದರ್ಶನಕ್ಕೆ ಬೇಕಾದ ಎಲ್ಲ ರೀತಿಯ ಮಾರ್ಪಾಡುಗಳು ನಮ್ಮಲ್ಲಿ ಆಧುನಿಕವಾಗಿ ನಾವು ಬೇರೆ ಬೇರೆ ರಂಗದಲ್ಲಿ ಹೇಗೆ ಜೀವನ ಬದಲಾಗ್ತಾ ಇದೆಯೋ, ಯಕ್ಷಗಾನ ರಂಗದ ಕಲಾವಿದರ ಜೀವನ ಇನ್ನಷ್ಟು ಸುಧಾರಿಸಬೇಕಾಗಿದೆ. ಅವರಿಗೆ ನನಗೊತ್ತಿರೋ ಹಾಗೆ ಅವರಿಗೊಂದು ಜೀವನವನ್ನು ಸಮರ್ಪಕವಾಗಿ ನಿರ್ವಹಿಸುವ ಮತ್ತು ಜೀವನವನ್ನು ಎದುರಿಸುವ, ಆಧುನಿಕವಾಗಿ ಸಿದ್ಧಗೊಳಿಸುವ ಒಂದು ತರಬೇತಿ ನಿರಂತರವಾಗಿ ಆಗಬೇಕಾದ ಅನಿವಾರ್ಯತೆ ಇವತ್ತಿನ ಕಾಲಘಟ್ಟದಲ್ಲಿ ಇದೆ ಅನ್ನೋದು ನನ್ನ ಅನಿಸಿಕೆ. ಹಾಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳಲಾರದ ಸಂಘಟಕರು ಇರುವುದಿಲ್ಲ. ಖಂಡಿತ ಅರ್ಥ ಮಾಡಿಕೊಳ್ತಾರೆ. ಎಷ್ಟೋ ಕಲಾವಿದರಲ್ಲಿ ನಾವು ಬೆಳಿಗ್ಗೆ ಹೋಗಿ ಸರ್ ಒಂದು ಸಮಸ್ಯೆ ಆಗಿದೆ, ಈಗ ಒಬ್ಬ ಕಲಾವಿದ ಇವತ್ತು ರಜೆ ಇದ್ದಾನೆ ಅಂತ ಹೇಳಿದಾಗ ಏನು ಮಾಡಲಿಕ್ಕಾಗ್ತದೆ, ಕೆಲವೊಮ್ಮೆ ವಾತಾವರಣ, ಅಪಘಾತಗಳು, ಇದೆಲ್ಲ ಕಾರಣಕ್ಕಾಗಿ ಹೀಗಾಗುವುದು ಸಹಜ. ಆಗಲಿ ಇದ್ದವರಾದರೂ ಚೆನ್ನಾಗಿ ಮಾಡಿಕೊಡಿ ಅನ್ನುವ ಅಭಿಪ್ರಾಯವನ್ನು ಹೇಳಿದವರು ತುಂಬ ಜನ ಇದ್ದಾರೆ. ಹಾಗೆ ಹೊಂದಿಸಿಕೊಂಡಿದ್ದಾರೆ. ಅನೇಕ ಸಂಘಟಕರು ಇವತ್ತು ಯಕ್ಷಗಾನ ಕ್ಷೇತ್ರವನ್ನು ಉಳಿಸ್ತಾ ಇದ್ದಾರೆ. ನಿಜವಾಗಿ ಹೇಳಬೇಕಂದ್ರೆ
ಹಾಗಾಗಿ ಕಲಾವಿದರು ರಜೆ ಮಾಡುವ ಸಮಸ್ಯೆಗಳಿದಾದರೆ ಇನ್ನು ನಮ್ಮ ಸವಾಲುಗಳು ಮತ್ತು ಹೆಚ್ಚಿನದೇನು ಅಂದರೆ 180 ಯಕ್ಷಗಾನ ನಡೆಯುವಾಗ ಒಂದು 6 ತಿಂಗಳ ಆಟ ಅಂತಂದ್ರೆ 180 ದಿನ ನಿರಂತರವಾಗಿ ನಡೀತದೆ ಮೇಳ. ಅಂಥ ಸಂದರ್ಭದಲ್ಲಿ ಈ 180 ಜನರ ಸಂಪರ್ಕದಲ್ಲಿ ನಾವು ಇರಬೇಕಾಗ್ತದೆ. ಅವರು ಒಂದು ಯಕ್ಷಗಾನ ಮಾಡ್ತಾರೆ ಅಂತಂದರೆ ನನಗೆ ಗೊತ್ತಿದ್ದ ಹಾಗೆ ಕೆಲವರು ನಮ್ಮ ಜೊತೆಗೆ ಒಂದು ಸಂಬಂಧವೇ ಮಾಡಿದ ಹಾಗೆ. ಕೆಲವರಂತೂ 2-3 ದಿನಕ್ಕೊಮ್ಮೆ ಫೋನ್ ಮಾಡ್ತಾ ಇರ್ತಾರೆ, ನಮ್ದು ಇಂಥ ದಿನ ಆಟ, ನಮ್ಮ ಆಟ ಹೀಗಾಗಬೇಕು, ಹಾಗಾಗಬೇಕು, ಈ ಪ್ರಸಂಗ ಹೀಗಾಗಬೇಕು, ಎಲ್ಲ ನಮ್ಮಲ್ಲಿ ಮಾತಾಡ್ತಾ ಹೋಗ್ತಾರೆ. ಹಾಗಾಗಿ ಇದೊಂದು ರೀತಿಯ ನನಗೆ ವಿಶಿಷ್ಟ ಅನುಭವ. ಯಕ್ಷಗಾನ ಮೇಳ ಕಟ್ಟಿದ್ರಿಂದ ಈ ಭಾಗದ ಎಲ್ಲ ಯಕ್ಷಗಾನ ಅಭಿಮಾನಿಗಳು, ಸಂಘಟಕರ ಜೊತೆಗೆ ನಾನೊಂದು ಅವಿನಾಭಾವ ಸಂಬಂಧವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅದು ನನಗೆ ಖುಷಿ ಕೊಟ್ಟಿದೆ. ಮತ್ತು ಈ ರೀತಿಯಲ್ಲಿ ಸಂಘಟಕರು ನಮ್ಮನ್ನು ಗುರುತಿಸಿ, ನಮ್ಮ ಮೇಳವನ್ನು ಗುರುತಿಸಿ ಯಕ್ಷಗಾನ ಪ್ರದರ್ಶನವನ್ನು ಮಾಡ್ತಾ ಇರೋದು. ಈಗ ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಆಮೇಲೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬರಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತೆ. ಇದು ನಿರ್ಮಾಣ ಆದದ್ದೇ ಕಾಳಗಕ್ಕೆ. ಹಾಗಂತ ಕಲಾವಿದರಿಗೆ ಆಹಾರದ ವ್ಯವಸ್ಥೆಯ ಅಸಮರ್ಪಕತೆ ಸಾಮಾನ್ಯವಾಗಿ ಎಲ್ಲ ಮೇಳದಲ್ಲೂ. ಈಗ ಕ್ಯಾಂಪ್ ದೂರ ಆದ ಹಾಗೆ, ಉದಾಹರಣೆಗೆ ಶಿರ್ಸಿ ಕ್ಯಾಂಪ್ ಮುಗಿಸಿ ನಾವು ಕುಂದಾಪುರಕ್ಕೋ ಉಡುಪಿಗೋ ಕ್ಯಾಂಪ್ ಬರ್ತೇವೆ ಅಂತ ಹೇಳಿದರೆ ನಮ್ಮ ಬಸ್ ಬರುವಾಗಲೇ 10-11 ಗಂಟೆ ಆಗಿರ್ತದೆ. ಅದಷ್ಟು ಸಮಯ ಅವರು ನಿದ್ದೆ ಬಿಟ್ಟು ಬಸ್ಸಲ್ಲೇ ಕಳಿಬೇಕಾದ ಅನಿವಾರ್ಯತೆ ಬರ್ತದೆ ಹೆಚ್ಚಿನ ಬಿಡಾರದಲ್ಲೇ ಇರುವ ಕಲಾವಿದರಿಗೆ. ಆಮೇಲೆ ಅವರು ಇಲ್ಲಿಗೆ ಬಂದು ಅಡಿಗೆ ತಯಾರಿ ಮಾಡಿ ಊಟ ಮಾಡುವಾಗ ಸ್ವಲ್ಪ ತಡ ಆಗ್ತದೆ. ಕೆಲವು ಕಡೆ ಬಿಡಾರದ ವ್ಯವಸ್ಥೆ ಇನ್ನೂ ಸಹ ಸರಿಯಾಗಿರುವುದಿಲ್ಲ. ಇದ್ದ ವ್ಯವಸ್ಥೆಯಲ್ಲೇ ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಇದೆ. ಮತ್ತು ನಾವು ಅದಕ್ಕೋಸ್ಕರ ಡಿಮಾಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದ್ದ ದೇವಸ್ಥಾನದ ಹಾಲ್ ಅಥವಾ ಬೇರೆ ಬೇರೆ ಅವರಲ್ಲಿ ಏನು ಸಾಮರ್ಥ್ಯ ಇದೆಯೋ ಇದ್ದ ವ್ಯವಸ್ಥೆಯನ್ನು ನಮಗೆ ಒದಗಿಸಿಕೊಡ್ತಾರೆ ಅವರಲ್ಲಿದ್ದ ವ್ಯವಸ್ಥೆಯನ್ನು. ಇದಕ್ಕೆ ನಾವು ಒಗ್ಗಬೇಕಾದ ಮತ್ತು ಹೊಂದಾಣಿಕೆ ಮಾಡಬೇಕಾದ ಅನಿವಾರ್ಯತೆ ಯಕ್ಷಗಾನ ರಂಗದಲ್ಲಿ ಇವತ್ತಿಗೂ ಸಹ ಇದೆ. ಇದನ್ನೆಲ್ಲ ಹೊಂದಿಸಿಕೊಂಡು ಒಬ್ಬ ಕಲಾವಿದ ರಾತ್ರಿಗೆ ತನ್ನ ಪ್ರತಿಭಾ ಪ್ರದರ್ಶನಕ್ಕೆ ತಯಾರಿಯನ್ನು ಮಾಡಬೇಕಾಗಿದೆ. ಅದನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಎಷ್ಟೆಷ್ಟೋ ದೊಡ್ಡ ಕಲಾವಿದರು ಸಹ ಹೊಂದಾಣಿಕೆಯ ನೆಲೆಯಲ್ಲೇ ಮೇಳದ ಕಲಾವಿದರಾಗಿ ಇವತ್ತು ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಹಾಗಾಗಿ ಇನ್ನು ಗಣಪತಿ ಪೆಟ್ಟಿಗೆ, ಚೌಕಿ ವ್ಯವಸ್ಥೆ, ಕೆಲವೊಮ್ಮೆ ಚೌಕಿ ಹಾಕಲಿಕ್ಕೆ ಸರಿಯಾದ ಜಾಗ ವ್ಯವಸ್ಥೆ ಅಲ್ಲಿ ನಮಗೆ ಬೇಕಾದ ವಿಸ್ತಾರವಾದ ವ್ಯವಸ್ಥೆಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಇದೆಲ್ಲವನ್ನು ಹೊಂದಾಣಿಕೆ ಮಾಡಿಕೊಂಡು ಒಂದು ಪ್ರದರ್ಶನವನ್ನು ಕಟ್ಟುವುದಿದೆಯಲ್ಲ, ನಮ್ಮ ಮಾನಸಿಕವಾಗಿ ಕೆಲವು ಸಲ ಕಿರಿಕಿರಿ ಆದರೂ ಕಲಾವಿದ ಅದನ್ನು ಇಟ್ಕೊಳ್ಳಿಕ್ಕಾಗೋದಿಲ್ಲ. ಅದನ್ನು ಬದಿಗಿರಿಸಿ ರಂಗಕ್ಕೆ ಆಗ್ತದೆ. ಅದನ್ನು ಮಾಡಿಕೊಂಡು ನಿರ್ವಹಿಸ್ತಾರೆ. ಸ್ನೇಹಿತರೆ, ಇದಿಷ್ಟು ಚೌಕಿ ಪುರಾಣ. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ಕಾಮೆಂಟ್ ಮಾಡಿ. ಮತ್ತೊಂದು ಕಂತಿನ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ಜೈ ಕರ್ನಾಟಕ, ಜೈ ಹಿಂದ್.